Hello, Hello, good morning. good morning. Welcome back to our YouTube channel. Welcome ಇವಾಗ back. ಟೈಮು 4:45 ಸೊ 4:45 ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಕ್ಕೆ ಮನೆ ಬಿಡಬೇಕು, ಅದಕ್ಕೆ ಗಂಜಿ ಮಾಡ್ಕೊತೀನಿ ಅಂತ ಮಾಡ್ಕೋತಾವನೆ ಇವಾಗ. ಸೊ ಇದರಲ್ಲಿ ರಾಗಿ ನೀರು ಹಾಕ್ಬಿಟ್ಟು ಕಲಿಸ್ತಾ ಇರೋದು, ಇಡ್ಲಿ ನೀರಿಟ್ಟಿದ್ದಾನೆ. ಲಾಸ್ಟು ಈ ಮನೇಲಿ ನಮ್ದು ಗಂಜಿ. ಎಲ್ಲ ಲಾಸ್ಟ್ ಈ ಮನೆಯಲ್ಲಿ ಊರಲ್ಲಿ ಹ್ಮ್ ಇವತ್ತು ಏನ್ ಮಾಡಿದ್ರು ಎಲ್ಲ ಲಾಸ್ಟ್ ಮುಗೀತು. ನಮಗೂ ಈ ದೇಶಕ್ಕೆ, ಈ ಊರಿಗೆ, ಈ ಮನೆಗೆ ಎಲ್ಲ ಋಣ ಮುಗೀತು. ಸೊ ನಿನ್ನೆಯಿಂದ ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪ್. ಕಾಣಿಸಲ್ಲ ಕತ್ಲು ಇನ್ನ, ಬಟ್ ಕೇಳಿಸ್ಬೋದೇನೋ. ಬರ್ತಾನೆ ಇದೆ ನಿನ್ನೆಯಿಂದ ಮಳೆ. ಸೊ ಇದು ಕುಡ್ದು ಖಾಲಿ ಮಾಡಬೇಕು, ಟ್ಯಾಕ್ಸಿ ಬುಕ್ ಮಾಡಬೇಕು ಬಸ್ ಸ್ಟಾಪ್ಗೆ ಹೋಗೋಕ್ಕೆ. ಏನೋ ಇವತ್ತು ಬೆಳಗ್ಗೆ ಹೊತ್ತು ಕುಡಿತಾ ಇರಲಿಲ್ಲ ಇವನೇನು, ಇವತ್ತೇನೋ ಕುಡಿಬೇಕು ಅಂತ ಕುಡಿತಾನೆ, ಏನೇ ಅಂತ ಗೊತ್ತಿಲ್ಲ. ಗುಡಿ ಯಾವಾಗಲೂ ಬೇಡ ಅಂತ ಇದ್ದೆ ನೀನು, ನಾನೇನಾದ್ರು ಕೇಳಿದ್ರೆ ಬೆಳಗ್ಗೆ ಹೊತ್ತು. 11 ಗಂಟೆಗೆ ಇರೋದು ಫ್ಲೈಟು, 4 ಗಂಟೆಗೆ ಎದ್ದಿದ್ದೀವಿ, 3 ಗಂಟೆಗೆ ಎದ್ದಿದ್ದೀವಿ. ಅಲ್ಲಿವರೆಗೂ ಹೇಗಿರೋದು, ಸ್ವಲ್ಪ ಎನರ್ಜಿ ಬೇಕಲ್ಲ. ಸೊ ನೀವು ಗಂಜಿ ಮಾಡ್ಕೋತೀರಾ? ಮಾಡ್ಕೊಂಡ್ರೆ ಹೀಗೆ ಮಾಡ್ಕೋತೀರಾ ಹೇಳಿ. ಇದಕ್ಕೆಲ್ಲ ಇದೆಲ್ಲ ಹಾಕ್ತಾರೆ, ಏನದು ಮೆಂತ್ಯ ಪೌಡರ್ ಮಾಡಿರೋದೆಲ್ಲ. ನಾವು ಅದನ್ನೆಲ್ಲ ಏನು ಹಾಕ್ತಾ ಇಲ್ಲ, ಸುಮ್ಮನೆ ನಾರ್ಮಲಾಗಿ ಮಾಡ್ತಾ ಇದ್ದೀವಿ, ಸುಮ್ಮನೆ ಮಾಡಬೇಕು ಅಂತ. ಸೊ ಇದೆಲ್ಲ ನಮ್ಮ ಫ್ರೆಂಡ್ಗೆ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ ಯೂಸ್ ಮಾಡ್ಕೊಳಕ್ಕೆ. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಬೇರೆಯವ್ರಿಗೂ ಕೊಟ್ವಿ. ಇವನು ಈ ಮನೆಗೆ ಬರೋನ್ಗೂ ಎಲ್ಲ ಬಿಟ್ಟಿದ್ದೀವಿ. ಫಿಲ್ಟರಲ್ಲಿ ಬಂದಂಗೆ ಬರ್ತಾ ಇದೆಯಾ ನೋಡ. ಸೊ ಇಷ್ಟು ಬ್ಯಾಗ್ಸು, ಇಷ್ಟನ್ನ ತಗೊಂಡು, ಅದು ಬ್ಯಾಗ್ ಅಲ್ಲ, ಅದಿಲ್ಲ, ಅದು ನಮ್ಮ ಫ್ರೆಂಡ್ದು. ಇಷ್ಟು ಆ್ಯಕ್ಚುಲಿ ನಮಗೆ 30 kgs ಬ್ಯಾಗು ಇತ್ಯಾದಲ್ಲಿ ಒಂದೇ ಬ್ಯಾಗು, ಬಟ್ ಏನೋ ಸ್ಪ್ಲಿಟ್ ಮಾಡ್ಕೋಬೋದಂತೆ. ಫಸ್ಟ್ ಟೈಮ್ ಈ ಏರ್ಲೈನ್ಸಲ್ಲಿ ನಾನು ಕೇಳಿದ್ದು ಡೂಡ. ಸ್ಪ್ಲಿಟ್ ಮಾಡ್ಕೋಬೋದು. ಸೊ 30 kgs ಆಗಲ್ಲ ಅಂತ ಅಂದ್ಬಿಟ್ಟು ಒಬ್ರಿಗೆ 2 ಬ್ಯಾಗ್ ಥರ ಸ್ಪ್ಲಿಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಬ್ಯಾಗ್ ಇದೆ ಮೇಲೆ, ನಮ್ಗೆ ಅದನ್ನು ಆಚೆ ತೆಗಿಯೋಕ್ಕೂ ಆಗಲಿಲ್ಲ. ನಮ್ಗೆ ಅದಕ್ಕೆ ಅಲ್ಲೇ ಬಿಟ್ಟಿದ್ದೀವಿ, ತೆಗಿಯೋಕೆ ಆಗ್ತಾ ಇಲ್ಲ ಬ್ಯಾಗ್ನ ಅಂತ. ಅದು ಹೆಂಗಿಟ್ಟಿದ್ವೋ ಗೊತ್ತಿಲ್ಲ. ಅದಕ್ಕೇನೋ ಒಂದು ಟ್ರಿಕ್ ಇದೆ ತೆಗಿಯೋಕ್ಕೆ, ಬಿಕಾಸ್ ಈ ಥರ ಯಾವಾಗಲೂ ಆಗ್ತಾ ಇತ್ತು ನಮಗೆ, ಬಟ್ ಈ ಸಲ ಬರಲಿಲ್ಲ. ಅದರಲ್ಲಿ ಏನೂ ಇಲ್ಲ, ತಗೊಂಡೋಗಕ್ಕೂ ಆಗಲ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಸೊ ನಮ್ಮ ದೇವ್ರನ್ನ ನಮ್ಮ ಫ್ರೆಂಡ್ಗೆ ಬಿಡ್ತಾ ಇದ್ದೀವಿ. ಸೊ ನಮಗೆ ಇವಾಗ ಟಾಸ್ಕ್ ಏನು ಅಂತ ಅಂದರೆ, ಇಷ್ಟೆಲ್ಲ ಲಗೇಜ್ನ ನಾವು 4 ಫ್ಲೋರ್ಸಲ್ಲಿ ಇಳಿಬೇಕು. ಅದು ಅಲ್ಲ ಆ್ಯಕ್ಚುಲಿ, ಬಟ್ ಏನು ಅಂದರೆ ಸ್ಟೇರ್ಸಲ್ಲಿ ಲೈಟ್ ಕೂಡ ಇಲ್ಲ. ಅದು ಬೆಂಕಿ ಬಿದ್ದಾಗಿಂದ ಸ್ಟೇರ್ಸಲ್ಲಿ ಲೈಟ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿ ಪೇಂಟ್ ಮಾತ್ರ ಹೊಸ್ದಾಗಿ ಹಾಕಿದ್ದಾರೆ, ಮೇ ಬಿ ಅದನ್ನು ಸರಿ ಮಾಡ್ತಾರೆ ಅನಿಸುತ್ತೆ. ಬಟ್ ಇವಾಗ ಅದೇ ಟಾರ್ಚ್ ಹಾಕ್ಕೊಂಡು ನಾವು ಕೆಳಗೆ ಹಿಡಿಬೇಕು. ಸೊ ಲಾಸ್ಟ್ ರೌಂಡು ಒಂದ್ಸಲ ಇಟ್ಟು ಬಂದ್ವಿ. ಇವಾಗ ಲಾಕ್ ಮಾಡಿ ಹೋಗೋದೆ, ಕೀ ಒಳಗೆ ಇಟ್ಬಿಡ್ತೀವಿ ನಾವು. ಒಂದ್ಸಲ ಕೀ ಇಟ್ಟು ಲಾಕ್ ಮಾಡಿದ್ರೆ ನಾವು ಮತ್ತೆ ಒಳಗೆ ಉಚ್ಲಾ ಉಚ್ತೀನಿ. ಓಕೆ,
2 ಬ್ಯಾಗ್ ಇದೆ, ಅದನ್ನು ತೊಗೊಂಡು ಹೋಗ್ಬೇಕು. ಸೊ ಕೆಳಗೆ ಬಂದು ಲಗೇಜ್ ಎಲ್ಲ ತಗೊಂಡು, ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಸೊ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ನಾವು ಈ ದೇಶ ಬಿಟ್ಟು ಹೋಗ್ತಿದ್ದೀವಿ ಅಂತ ಈ ದೇಶನೂ ಅಳ್ತಾ ಇದೆ. ಹಂಗೆ ಅನ್ಕೊಂಡು ತಗೊಂಡಾರ ಹೊಲ್ಕೋಬೇಕು. ಸೊ ಟ್ಯಾಕ್ಸಿ ಕೂಡ ಬುಕ್ ಮಾಡಿದ್ದೀವಿ. 17 euros ಏನೋ ಆಗಿದೆ ಬಸ್ ಸ್ಟಾಪಿಗೆ ಬಿಡೋಕ್ಕೆ. 2 ಕಿಲೋಮೀಟರ್ಸ್ ಅದಿಲ್ಲ ಇಲ್ಲಿಂದ. ಸೊ 2 ಕಿಲೋಮೀಟರ್ಸ್. ಆಮೇಲೆ ಬ್ಯಾಗ್ಸ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೆಲ್ಲ ಸೇರಿ 17 euros ಆಗಿದೆ. ಸೊ ಇವಾಗ ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ಬಸ್ಸಸ್ ಬರುತ್ತೆ. ಸೊ ಇವಾಗ ಟ್ಯಾಕ್ಸಿ ಬಂದಮೇಲೆ ಅಲ್ಲಿಗೆ ಹೋಗ್ಬೇಕು. ಒಳಗೆ ಏನು ಕಾಣಿಸಲ್ಲ. Corso Vittorio Emanuele di... al termine. Ah sì, per... ಫ್ಲಿಕ್ಸ್ ಬಸ್ಸರ? ಸೊ ಬಂದಿದ್ದೀವಿ ಇವಾಗ. ಮಳೆ ಛತ್ರಿ ಇಟ್ಕೊಂಡು ನಿಂತಿದ್ದೀವಿ. ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಇನ್ನು 5:40 ನಮ್ಮದು ಬಸ್ ಇರೋದು 6:30ಗೆ. ಸೊ ಇಲ್ಲಿ ಟೈಮ್ ಅಂದರೆ ಟೈಮು ಮುಂಚೆನೂ ಬರಲ್ಲ, ಲೇಟಾಗೂ ಬರಲ್ಲ. ಸೊ ಇವಾಗ ನಾವು ಇನ್ನೂ 40 ಮಿನಿಟ್ಸ್ ಕಾಯಬೇಕು ಈ ಮಳೆಯಲ್ಲಿ. ಛತ್ರಿ ಬೇಡ ಅಂತ ಇದ್ದ, ಏನಕ್ಕೆ ಛತ್ರಿ ಏನಾಗಲ್ಲ ಬಿಡು, ಅಲ್ಲೆಲ್ಲಾದ್ರೂ ನಿಂತ್ಕೊಳ್ಳೋಣ ಅಂತ. ಬಟ್ ಇಲ್ಲೇನೂ ಇಲ್ಲ, ಆಯ್ತಾ ನಾನು ತೊಗೊಂಬಂದಿದ್ದಕ್ಕೆ ಅಟ್ಲೀಸ್ಟ್ ಛತ್ರಿ ಕೆಳಗೆ ನಿಂತಿದ್ದೀವಿ. ಸೊ ಇವಾಗ ಹತ್ತಿದ್ದೀವಿ. ನೆಂದೋದ್ವಿ, ಎಷ್ಟೊಂದು ನೆಂದೋಗಿದ್ದೀವಿ. ಬ್ಯಾಗ್ಸು ಕೂಡ ನೆಂದೋಗಿದೆ. ವೇಟ್ ಜಾಸ್ತಿ ಆಗೋಗುತ್ತಾ ಅಂತ ಸಖತ್ತು ಜೋರಾಗಿ ಬರ್ತಾ ಇದೆ ಮಳೆ. ಇಲ್ಲಿ ಏನು ಮಾಡಬೇಕು ನೋಡ್ಬೇಕು. ಇವಾಗ 1.5 hour ಆಗಿದೆ. ಸೊ 1.5 minutes ಏರ್ಪೋರ್ಟ್. ಸೊ ಎಲ್ಲ ಒಳ್ಳೇದಾದ್ರೆ ಸಾಕು. ಮೋನಿ ಹಿಂದೆ ನೋಡು. ಓಕೆ. ಸೊ ನಮ್ದು ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಇವಾಗ ಫಸ್ಟ್ ಟೈಮ್ ನನಗೆ ಬ್ರೇಸ್ಲೆಟ್ ಬಿಚ್ಚಕ್ಕೆ ಹೇಳಿದ್ರು. ಯಾವತ್ತು ಯಾರು ಹೇಳ್ತಾ ಇರಲಿಲ್ಲ, ಬಟ್ ಇವತ್ತು ಬ್ರೇಸ್ಲೆಟ್ ಬಿಚ್ಚಕ್ಕೆ ಹೇಳಿದ್ರು. ಆಮೇಲೆ ಲಗೇಜ್ ಕೂಡ ಆ್ಯಕ್ಚುಲಿ 2-3 kgs ಜಾಸ್ತಿ ತೋರಿಸ್ತಾ ಇತ್ತು. ಬಟ್ ಪಾಪ ನಮಗೆ ಬಂದವ್ರು ಯಾರೋ ಸಖತ್ ಒಳ್ಳೆಯವರು, ಅವ್ರು ಕೇರ್ ಕೂಡ ಮಾಡಲಿಲ್ಲ. ಅದೇ ಇಂಡಿಯಾದಲ್ಲಿ ಆಗಿದ್ದೀವಿ. ಪಕ್ಕದಲ್ಲಿರೋರ್ದು ತಗ್ಸ್ತಾ ಇದ್ರು ಪಾಪ. ಅವ್ರು ಬೈಕೋತಾ ಇದ್ರು, ಅವರು ಇಂಡಿಯಾದವ್ರನ್ನ. ಬಟ್ ಅವ್ರ ಹತ್ರ ಹೇಳಿ ತಗ್ಸ್ತಾ ಇದ್ರು ಪಾಪ. ಅದೇ ಅವ್ರು ಬೇಜಾರು ಮಾಡ್ಕೊಂಡು ತೆಗಿತಾ ಇದ್ರು. ಬಟ್ ಪಾಪ ನಮ್ಗೇನು ಹೇಳಲಿಲ್ಲ. ಓಕೆ. ಸೊ ಇವಾಗ B53 ನಲ್ಲಿ ಫ್ಲೈಟ್ ನಿಂತಿದೆಯಂತೆ. ಹೋಗಿ ಹತ್ತದೇ ನಮಗೆ ಆಯ್ತಾ ಇರೋದು. ಬಂದು ಹತ್ಕೊಳ್ಳಿ ಬೇಗ, ನಿಮ್ಮ ಮನೆಗೆ ಹೋಗಿ ಅಂತ. ಸರಿ, ಫ್ಲೈಟ್ ಹತ್ತದ್ಮೇಲೆ ಮತ್ತೆ ಸಿಗೋಣ. ನಾವೀಗ ಮಾಲ್ಪೆನ್ಸ್ ಏರ್ಪೋರ್ಟ್ ನಲ್ಲಿ ಇದ್ದೀವಿ. ಸೊ ಈ ಸ್ಪಾಟ್ ಅಲ್ಲಿ ಏನು ಒಂದು ಇದು ಅಂತಂದ್ರೆ, ನಾವು ಫಸ್ಟ್ ಎವರ್ ರೀಲ್ಗೆ ಅಂತ ಮಾಡಿದ್ ವಿಡಿಯೋ ನಮ್ ಪೇಜ್ ನಲ್ಲಿ. ಇನ್ನ ಅವಾಗ ಮದ್ವೆ ಆಗಿರ್ಲಿಲ್ಲ, ನಾವು ಮದ್ವೆಗೆ ಇಂಡಿಯಾಗ್ ಬರ್ತಾ ಇದ್ದಿದ್ದು. ಆಗ ನಾವು ಏರ್ಪೋರ್ಟ್ ನಲ್ಲೇ ಒಂದ್ ವಿಡಿಯೋ ಮಾಡ್ಬಿಟ್ಟಿದ್ವಿ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಂದ ಹಸ್ಬೆಂಡ್ ಅಂಡ್ ವೈಫ್ ಆಗ್ತಾ ಇದೀವಿ ಅಂತ. ಸೊ ಇದನ್ನು ಮಿಸ್ ಮಾಡ್ತೀವಿ. ಇದನ್ನ ಏನಕ್ಕೆ ಮಿಸ್ ಮಾಡ್ತೀವಿ? ಏನ್ ದಿನ ಬಂದ್ ಮಾಡ್ತೀನಿ ಇಲ್ಲಿ? ಹಂಗಲ್ಲ, ಇನ್ ಮತ್ತೆ ಬರಲ್ವಲ್ಲ ಡೂಡಿ. ನಾವ್ ಏರ್ಪೋರ್ಟ್ ಅಲ್ಲಿ ಇದೀವಲ್ಲ. ಹಸು ತಡಿಯಕ್ಕಾಗ್ದಿರಾ ತಿನ್ನಕ್ ತಗೊಂಬಂದವನೆ. ಏನ್ ತಗೊಂಬಂದ್ವಿರ ಡೂಡಿ? ಏನದು? ಹಾ, ಚೆನ್ನಾಯ್ತು ಹೋಗ್ಲಿ.
or set them to flight mode. You may turn them back on when the fasten seatbelt sign is switched off. ಎಲ್ರಿಗೂ ಏನೋ ಕೊಡ್ತಾರೆ, ನಮಗೆ ಕೊಡ್ತಾ ಇಲ್ಲ. ಏನೋ ಏನೋ ಗುಡಿ ಕೊಟ್ಟವ್ರೆ. ಏನಿದೆ ಇದರೊಳಗೆ ಅಂದ್ರೆ ಕಿವಿ ಮುಚ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಅದು ಬಿಟ್ಟ ಇಲ್ಲ ಹ್ಯಾಂಡ್ ಕ್ರೀಮ್. ಅದು ಬಿಟ್ಟು ಇನ್ನೇನಿದೆ? ಏನಿಲ್ಲ, ಅಷ್ಟೇ. Welcome on board today's flight. Your safety and wellness are our priority, so we appreciate your full attention as we take you through this demonstration. ಮೈಕ್ ಹಾಕು. Your seatbelt must be fastened whenever the seatbelt sign is illuminated. ಬ್ಯಾಗು. To fasten, insert the metal clip into the buckle. To adjust, pull on the strap. RNC ಮಾರ್ಕೆಟ್ ಹೋಗಿ ತರಕಾರಿ ಹಾಕೋ Unfasten, ಬರುತ್ತೆ. lift the metal flap and pull the belt apart. ಊಟ ಬಂದಿದೆ. ಚಿಕನ್ 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 ವಾವ್, ಏನಿದು? ಚೆನ್ನಾಗಿದೆಯಾ ವಾಸನೆ? ವಾಸನೆ ಬರ್ತಾ ಇಲ್ಲ. ವಾಸನೆ ಗೊತ್ತಾಗಲ್ಲ ಮೇಲಿರುವಾಗ. ಅಂತ ರೆಡಿ. Cheers. ಜಿನ್ ಟಾನಿಕ್ ಇದು, ಕೋಕ್ ಇದು. ನಮ್ಮ ಪಕ್ಕದಲ್ಲಿ ಯಾರೋ ನಮಗೆ ಪರಿಚಯ ಆದ್ರು, ನಮ್ಮ ಫ್ಯಾನ್ ಅಂತೆ. ಸೊ ಅವರು ಬಿಯರ್ ತಗೋತಿದ್ದಾರೆ. ಹೆಂಗಿದೆ ಚಿಕನ್? ಕ್ರೇಜಿ ಚಿಕನ್. ಏನ್ ಚಿಕನ್ ಇದು? ಏನ್ ಚಿಕನ್? ಕೋಳಿ ಚಿಕನ್. ಗಂಡ್ಸು. ಸ್ಮೋಕಿ ಬಾರ್ಬಿಕ್ಯೂ. ಚೆನ್ನಾಗಿದೆ. ಊಟ ಚೆನ್ನಾಗಿದೆ, ಡ್ರಿಂಕ್ ಚೆನ್ನಾಗಿದೆ. ಪ್ಲಸ್ ಇನ್ನೊಂದು ಏನು ಅಂದ್ರೆ ಆನ್ ಬೋರ್ಡ್ ವೈಫೈ ಇದೆ. ವಾಟ್ಸ್ಆ್ಯಪ್ ಯೂಸ್ ಮಾಡ್ಬೋದು, ಬ್ರೌಸ್ ಮಾಡ್ಬೋದು. ಡೌನ್ಲೋಡ್ ಇಲ್ಲ, ಅಪ್ಲೋಡ್ ಇಲ್ಲ. ವಾಟ್ಸ್ಆ್ಯಪ್ ಅಲ್ಲಿ ಕಾಲ್ಸ್ ಇಲ್ಲ, ಜಸ್ಟ್ ನಾರ್ಮಲ್ ಮೆಸೇಜಸ್ ಮಾಡ್ಕೋಬಹುದು. ಅಲ್ಲ, ಬೇರೆ ಎಲ್ಲ ತೋರ್ಸ್ದಾ? ಇವರು ಬಂದ್ ಕೊಟ್ಟಿದ್ದಾರೆ. ಸ್ವೀಟ್ ಚೀಸ್ ಕೇಕ್, ಚೀಸ್ ಕೇಕ್ಸ್, ಆಮೇಲೆ ಇದು ಸಲಾಡ್. ಸಲಾಡ್. ಬಟ್ ಚಿಕನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಚೆನ್ನಾಗಿದೆ. ಅಷ್ಟೇ ಸಾಕು. ಚಿಕನ್. ಆಮೇಲೆ ಇದು ಚೆನ್ನಾಗಿದೆ. ಹೌದು. ಮಾಡೋಕ್ಕಾಗಲ್ಲ. ಅಬುದಾಬಿ ಮಾತಾಡೋಣ ಬಿಡು. ಜಿಯಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಗೈಸ್, ಇವಾಗ ನಾವು ಅಬುದಾಬಿಯಲ್ಲಿದ್ದೀವಿ. ಮಿಲಾನಿಂದ ಅಬುದಾಬಿಗೆ ಬಂದ್ವಿ. ಬೇಗ ಕರ್ಕೊಂಡ್ಬಂದ್ಬಿಟ್ರು. ಫ್ಲೈಟಲ್ಲಿ ಟ್ರಾಫಿಕ್ ಇರಲಿಲ್ಲ ಜಾಸ್ತಿ ಅಲ್ಲ ರೂಢಿ. ಚೆನ್ನಾಗಿ ಓಡಿಸ್ತಾರೆ ಡ್ರೈವರ್ ಅಂಕಲ್ಲು, ಕ್ರೇಜಿ. ಸೊ 6 ಅವರ್ಸಲ್ಲಿ ಬಂದ್ಬಿಟ್ವಿ. ಇವಾಗ ಅಬುದಾಬಿಯಿಂದ ನಮ್ಮ ಬೆಂಗಳೂರಿಗೆ 3 hours ಅಲ್ಲ, 4 hours. ಸೊ 4 hours ಮಧ್ಯದಲ್ಲಿ 1 hour 40 minutes ಏನೋ ಲೇ ಓವರ್ ಇದೆ ಇಲ್ಲಿ.
ಸೊ ಅದಕ್ಕೆ ಸುತ್ತಾಡ್ತಾ ಇದೀವಿ ಇವ್ರ ಏರ್ಪೋರ್ಟ್. ಏನೇನು ಚೆನ್ನಾಗಿಲ್ಲ. ಏ. ದುಬೈದು ಚೆನ್ನಾಗಿತ್ತು ಗೊತ್ತಾ? ದುಬೈದು ಇಷ್ಟ ಆಗಲಿಲ್ಲ ನನಗೆ, ಇದೇ ಚೆನ್ನಾಗಿದೆ. ಹೌದಾ? ದುಬೈದು ಓಕೆ. ತುಂಬಾ ದೊಡ್ಡದು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ ಮಾಡಿ ಫ್ಲೈಟ್ ಹತ್ಬೇಕು ಮತ್ತೆ. ಎರಡನೇ ಫ್ಲೈಟ್ ಅಲ್ಲಿ ಅಬುದಾಬಿಯಿಂದ ನಾನು ಬ್ಯಾಂಗ್ಳೂರ್ಗೆ. ವೆಜ್ ತಗೊಂಡಿದ್ದೀನಿ. ನನಗೆ ಏನದು ಒಂದ್ಸಲ ಓಪನ್ ಮಾಡು. ಏನಿದು ಏನಾಯ್ತು? ತರಕಾರಿ ಏನೋ ಇದೆಯಲ್ಲ, ಏನದು? ತಿಂದು ಹೇಳ್ತೀನಿ. ಇದು ವಾಂಗಿ ಬರ್ತಾರ ಐತೆ ನೋಡ. ವಾಂಗಿ ಬಾತ. ಅದೇನದು? ಸಲಾಡಾ? ಅದು ಜಾಮೂನ್. ಇದೇ ಚೆನ್ನಾಗಿರೋದು. ನಾನು ನಾನ್ ವೆಜ್ ತಗೊಂಡಿದ್ದೀನಿ. ಅನ್ನ, ಚಿಕನ್ನು, ಬೇಳೆ ಸಾರು. ಮಿಕ್ಕಿದೆಲ್ಲ ಸೇಮ್. ಸಿಕ್ಕಾಬಟ್ಟೆ ಹಸ್ವಾಗ್ತಾ ಇತ್ತು ನಮ್ಗೆ, ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಮಗ್ ಬಿಟ್ಟು ಎಲ್ರಿಗೂ ಕೊಡ್ತಾ ಇದ್ರು ಅವರು. ಸೊ ಶ್ವಾಸ ಗುರಾಯಿಸಿ ಫೈನಲಿ ಯಾರು ಇವರು ಹಿಂಸೆ ಇಡ್ತಾವ್ರೆ ಅಂತ ಅಂದ್ಬಿಟ್ಟು ಅವರೇ ಬಂದ್ಬಿಟ್ಟು ಕೇಳ್ಬಿಟ್ರಪ್ಪ. ಇಸ್ಕೊಬಿಟ್ವಿ. ಸೊ ಇವಾಗ ತಿಂದು ಮಲಗಿದ್ರೆ ನಮ್ಮ ಬೆಂಗಳೂರಲ್ಲಿ ಸಿಗೋಣ ಮತ್ತೆ. ಬಾಯ್ ಬಾಯ್. ಸಿಟಿ ಏರ್ಪೋರ್ಟ್ ಅಲ್ಲಿ ಹಾ, ಏನು ಬೆಳಗ್ಗೆ ಬೇಕಾಗಿತ್ತಾ? ಕರೀತಾರ ನೋಡಿ.